Hi and hello friends, welcome to our channel. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮಿಸ್ಟರ್ ನರೇಂದ್ರ ಇಸ್ ದ ಓನರ್ ಆಫ್ 3 houses. ಸೊ 3 ಹೌಸ್ ಕೊಟ್ಟಿದ್ದಾರೆ. ಸೊ 3 ಹೌಸ್ಗೂ ನರೇಂದ್ರನೇ ಓನರ್ ಅಂತೆ. ಸೊ ಇಸ್ ದ ಅಸೆಸ್ಸಿ ಇನ್ ಬೆಳಗಾವಿ. ಪರ್ಟಿಕ್ಯುಲರ್ಸ್ ಆಫ್ ರಿಲೇಟಿಂಗ್ ಪ್ರೀವಿಯಸ್ ಇಯರ್ 2022-23 ಆರ್ ಆಸ್ ಫಾಲೋಸ್. ಹಾಗಾದರೆ ಇನ್ಕಮ್ ಅಸೆಸ್ಮೆಂಟ್ ಇಯರ್ದು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಸೊ ಹಾಗಾದರೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನೋಡೋದಾದರೆ ಫಸ್ಟಿಗೆ ನೇಚರ್ ಆಫ್ ಪರ್ಪಸ್ನ ನೋಡ್ಕೊಬಿಡಿ. ಸೊ ನೇಚರ್ ಆಫ್ ಯೂಸ್ ಬಂದುಬಿಟ್ಟು ಲೇಟೌಟ್ ಪ್ರಾಪರ್ಟಿ ಆ್ಯಂಡ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳಿದಾಗ ಸೊ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್. ಸೊ ಈ ಒಂದು ಇನ್ಫಾರ್ಮೇಷನ್ನ ಹೊರತುಪಡಿಸಿ ಇನ್ನು ಯಾವುದೇ ಇನ್ಫಾರ್ಮೇಷನ್ನು ಕೂಡ ಯೂಸ್ಲೆಸ್ ಆಗ್ತಾ ಹೋಗುತ್ತೆ. ಇನ್ಯಾವ ಇನ್ಫಾರ್ಮೇಷನ್ ನಾವು ತಗೊಳ್ಳೋದಿಲ್ಲ. ಸೊ ಲೇಟೌಟ್ ಪ್ರಾಪರ್ಟಿನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಕೊಟ್ಟಿದ್ದಾರೆ ಮುನ್ಸಿಪಲ್ ವ್ಯಾಲ್ಯೂ 2,40,000 2,64,000. ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ. ರೆಂಟ್ ರಿಸೀವ್ಡ್ ಪರ್ ಮಂತ್. ಸೊ ಇದು ಆ್ಯಕ್ಚುಯಲ್ ರೆಂಟ್ನ ಒಂದು ಇನ್ಫಾರ್ಮೇಷನ್. ಸೊ ಪರ್ ಮಂತ್ ಇರೋದ್ರನ್ನ ಆನ್ಯುಯಲ್ ರೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ 12,000 ಇಂಟು 12 ಮಾಡಿಕೊಂಡ್ರೆ ನಮಗೆ ಆನ್ಯುಯಲ್ ರೆಂಟ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಆ್ಯಕ್ಚುಯಲ್ ರೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ 13,200 ಹೌಸ್ 2 ಕೊಟ್ಟಿದ್ದಾರೆ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ 40,000 ಕೊಟ್ಟಿದ್ದಾರೆ. ಸೊ ಅದೇ ಈ ಜಾಗದಲ್ಲಿ ಏನಾದರೂ ಟೆನೆಂಟ್ ಅಂತ ಕೊಟ್ಟಿದ್ದಿದ್ರೆ ಸೊ ಯಾವುದೇ ಇನ್ಫಾರ್ಮೇಷನು ತಗೊಳ್ಳೋ ಆಗಿಲ್ಲ. ಯಾಕಂದರೆ ಮುನ್ಸಿಪಲ್ ಟ್ಯಾಕ್ಸ್ನ ಓನರ್ ಮಾತ್ರ ಪೇ ಮಾಡಬೇಕು. ಸೊ ಟೆನೆಂಟ್ ಪೇ ಮಾಡಿದ್ರೆ ಅದನ್ನು ತಗೊಳ್ಳೋ ಆಗಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ. ಸೊ 3ಕ್ಕೂ ಕೂಡ ತಗೊಳ್ತಾ ಹೋಗ್ಬೇಕು ನಾವು. ಅನ್ರಿಯಲೈಸ್ ರೆಂಟ್ ಪರ್ ಆ್ಯನಮ್ 24,000 36,000 ಕೇಳಿದ್ದಾರೆ. ಅಂದರೆ ಇದು ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಯಲ್ ರೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 12 lakh ಇಂಟು 12 ಮಂತ್ಸ್ ಅಂದರೆ 1,44,000 ಬರ್ತಾ ಹೋಗುತ್ತೆ. ಸೊ 1,44,000 24,000 ಲೆಸ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಅವಾಗ ನಮಗೆ ಆ್ಯಕ್ಚುಯಲ್ ರೆಂಟ್ ಸಿಗ್ತಾ ಹೋಗುತ್ತೆ. ಸೊ ಇದು ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟರೆ ನಾವು ಆ್ಯಕ್ಚುಯಲ್ ರೆಂಟಿಂದ ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ. ಸೊ ಅದು ಹೌಸ್ 1ಗೆ ಮಾತ್ರ. ಸೊ ವೇಕೆನ್ಸಿ ಪೀರಿಯಡ್ನ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಆದಮೇಲೆ ಲೆಸ್ ಮಾಡ್ತಾ ಹೋಗಬೇಕು. ಸೊ ಇದೆಲ್ಲ ಮಾಡಿದ್ರೆ ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಇದು ಈಸಿಯಾಗಿರುವಂಥ ಪ್ರಾಬ್ಲಮ್ನ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಸೊ ಇಷ್ಟು ಈಸಿಯಾಗಿ ಯಾವುದೇ ರೀತಿ ಯಾವ ವರ್ಷನೂ ಕೊಟ್ಟಿರಲ್ಲ ಅಂತ ಅನಿಸುತ್ತೆ. ಸೊ ಸಿಕ್ಕಾಪಟ್ಟೆ ಈಸಿಯಾಗಿದೆ ಈ ಕ್ವಶನ್. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಸೊ ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿದೆ. ಸೊ ಫಸ್ಟಿಗೆ ನಾವು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಹೆಡ್ಡಿಂಗ್ ಹಾಕಲೇಬೇಕು. ನೆಕ್ಸ್ಟ್ ಅಸೆಸ್ಸಿ ಮತ್ತು ಸ್ಟೇಟಸ್ ಇವೆರಡು ಇನ್ಫಾರ್ಮೇಷನ್ ಕಂಪಲ್ಸರಿ ಹಾಕಬೇಕು. ಮಿಸ್ಟರ್ ನರೇಂದ್ರ ಇಸ್ ಅಸೆಸ್ಸಿ. ಸ್ಟೇಟಸ್ ಬಂದು ರೆಸಿಡೆಂಟ್ ಓನರ್. ಸೊ ಪ್ರೀವಿಯಸ್ ಇಯರ್ ಹಾಕಬೇಕು. ಅಸೆಸ್ಮೆಂಟ್ ಇಯರ್ ಹಾಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಹೌಸ್ 1 ಹೌಸ್ 2 ಹೌಸ್ 3. ಸೊ ಇಲ್ಲಿ ಹಾಕೊಳ್ಳೋದಾದರೆ ಲೇಟೌಟ್ ಪ್ರಾಪರ್ಟಿ ಆ್ಯಂಡ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿವರೆಗೂ ಕೂಡ ನಾವು ಯಾವುದೇ ಇನ್ಫಾರ್ಮೇಷನ್ ಅಲ್ಲಿ ಹಾಕೋದಿಲ್ಲ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಮುನಿಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಹಾಕೊಳ್ತಾ ಹೋಗೋಣ ಮುನಿಸಿಪಲ್ ವ್ಯಾಲ್ಯೂನ. ಮುನಿಸಿಪಲ್ ವ್ಯಾಲ್ಯೂ ಬಂದುಬಿಟ್ಟು 2,40,000 ಇದೆ. ಸೊ 2,40,000 ಹೌಸ್ 1ಗೆ ಹೇಳಿದರೆ. ಸೊ ಹಾಕೋಣ 2,40,000 ಹೌಸ್ 1 ಆ್ಯಂಡ್ ದೆನ್ ಹೌಸ್ 2 2,64,000 ಇದೆ. ಹಾಕೋಣ 2,64,000. ಸೊ ಹೌಸ್ 3 ಹಾಕೊಳ್ಳೋ ಆಗಿಲ್ಲ. ಯಾಕಂದರೆ ಅದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸೊ ಅವನ ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಯಾವುದೇ ಇನ್ಫಾರ್ಮೇಷನ್ ನಾವು ಹಾಕೋ ಆಗಿಲ್ಲ. ಸೊ ನೆಕ್ಸ್ಟ್ ಫೈರ್ ರೆಂಟಲ್ ವ್ಯಾಲ್ಯೂ ಹೇಳಿದ್ದಾರೆ. ಹಾಕೋಣ ಫೈರ್ ರೆಂಟಲ್ ವ್ಯಾಲ್ಯೂ ದಟ್ ಈಸ್ 3 lakh and 3,20,000. 3 lakh ಫಾರ್ ಹೌಸ್ 1 ಆ್ಯಂಡ್ 3,20,000 ಫಾರ್ ಹೌಸ್ 2. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್. ಸೊ ಯಾವುದು ಜಾಸ್ತಿ ಇದೆ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ಹಾಕೋಣ ಇವೆರಡರಲ್ಲಿ ಜಾಸ್ತಿ 3 lakh ಇದೆ. 3 lakh ತಗೋಣ. ಸೊ ಇವೆರಡರಲ್ಲಿ ಜಾಸ್ತಿ 3,20,000 ಇದೆ. ಸೊ 3,20,000 ಕನ್ಸಿಡರ್ ಮಾಡಬೇಕು. ಸೊ ಇದನ್ನು ನಾವು ನೋಷನಲ್ ರೆಂಟ್ ಅಂತ ಕರಿತಾ ಹೋಗ್ತೀವಿ. ನೋಷನಲ್ ರೆಂಟ್. ಸೊ ನೋಷನಲ್ ರೆಂಟ್ ಆದಮೇಲೆ ಸೊ ನೋಷನಲ್ ರೆಂಟ್ ಅಗೇನ್ ಹಾಕೊಳ್ತಾ ಹೋಗಬೇಕು. ಆ್ಯಂಡ್ ದೆನ್ ಸ್ಟ್ಯಾಂಡರ್ಡ್ ರೆಂಟ್. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ಸರ್. ಸೊ ಯಾವುದು ಕಡಿಮೆ ಇದೆ ಅದನ್ನು ತಗೊಳ್ತಾ ಹೋಗಬೇಕು. ಸೊ ನೋಷನಲ್ ರೆಂಟ್ ಆ್ಯಸ್ ಇಟ್ ಈಸ್ 3 lakh ಬರ್ಕೊಳ್ಳೋಣ. ಸೊ 3,20,000 ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಹೋಗೋಣ. ಹೌಸ್ 1 ಹೌಸ್ 2. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಬಂದು 2,88,000 ಆ್ಯಂಡ್ 3 lakh ಇದೆ. ಹಾಕೋಣ 2,88,000 ಆ್ಯಂಡ್ ದೆನ್ 3 lakh. ಸೊ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ತಗೊಳ್ತಾ ಹೋಗಬೇಕು. ವಿಚ್ ಎವರ್ ಈಸ್ ಲೆಸ್ಸರ್. ಸೊ 2,88,000 ಕಮ್ಮಿ ಇದೆ. ಹಾಕೊಳ್ತಾ ಹೋಗೋಣ. ನೆಕ್ಸ್ಟ್ 3 lakh ಕಮ್ಮಿ ಇದೆ. ಸೊ 3 lakh ತಗೊಳ್ತಾ ಹೋಗೋಣ. ಸೊ ನೆಕ್ಸ್ಟ್ ಇದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತಾ ಹೋಗ್ತೀವಿ. ಎಕ್ಸ್ಪೆಕ್ಟೆಡ್ ರೆಂಟ್. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಂಡ್ ದೆನ್ ಆ್ಯಕ್ಚುಯಲ್ ರೆಂಟ್. ಸೊ ಎಲ್ಲ ಇನ್ಫಾರ್ಮೇಷನಲ್ಲೂ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಒಂದು ಕಾಲಮ್ನ. ಸೊ
ಆ್ಯಕ್ಚುಯಲ್ ರೆಂಟ್ ಆ್ಯಂಡ್ ದೆನ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಆ್ಯಂಡ್ ವೇಕೆನ್ಸಿ ಪೀರಿಯಡ್, ಮುನ್ಸಿಪಲ್ ಟ್ಯಾಕ್ಸ್, ಈ 4 ಐಟಮ್ಸ್ನ ನೀವು ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಯಾಕಂದರೆ ಸೊ ಮುನಿಸಿಪಲ್ ಟ್ಯಾಕ್ಸ್ ಬಂದಾಗ ಟೆನೆಂಟ್ ಟು ಓನರ್ ಇವೆರಡನ್ನ ಕನ್ಸಿಡರ್ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್, ಇದು SOP LOP ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಅನ್ರಿಯಲೈಸ್ಡ್ ರೆಂಟ್, ಸೊ ಆ್ಯಕ್ಚುಯಲ್ ರೆಂಟಿಗೆ ನೋಡ್ಕೋಬೇಕು. ವೇಕೆನ್ಸಿ ಪೀರಿಯಡ್, ಸೊ ಇದನ್ನು ಲೆಸ್ ಮಾಡೋದನ್ನ ಮರಿಬಾರ್ದು. ಸೊ ಈಗ ಬಂದರೆ ಎಕ್ಸ್ಪೆಕ್ಟೆಡ್ ರೆಂಟ್ 2,88,000 ಒಂದು ಆ್ಯಂಡ್ ದೆನ್ 3 lakh. ಸೊ ಆ್ಯಕ್ಚುಯಲ್ ರೆಂಟ್ ಬಂದುಬಿಟ್ಟು ಸೊ ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ 12,000 ಒಂದು ತಿಂಗಳಿಗೆ ಅಂತ ಹೇಳಿದ್ದಾರೆ ಪರ್ ಮಂತ್ ಅಂತ. ಹಾಗಾದರೆ 12 ತಿಂಗಳಿಗೆ ಎಷ್ಟಾಗುತ್ತೆ? 12,000 ಇಂಟು 12 ತಿಂಗಳು ಅಂದರೆ 1,44,000 ಆಗುತ್ತೆ. ಓಕೆನಾ? 12,000 ಇಂಟು 12 ಅಂತ ಬಂದರೆ ಸೊ 1,44,000 rupees ಆಗುತ್ತೆ. ಸೊ ಇದರಲ್ಲಿ ಅವ್ರು ಹೇಳಿದ್ದಾರೆ ಅನ್ರಿಯಲೈಸ್ಡ್ ರೆಂಟ್ ಅಂತ. ಸೊ 24,000 ಅನ್ರಿಯಲೈಸ್ಡ್ ರೆಂಟ್ ಇದೆಯಂತೆ ಸೊ ಹೌಸ್ ಒನ್ನಿಗೆ. ಸೊ ಹಾಗಾದರೆ ಇದರಲ್ಲಿ ಲೆಸ್ ಮಾಡ್ಕೊಳ್ಳೋಣ. ಅನ್ರಿಯಲೈಸ್ಡ್ ರೆಂಟ್, ಸೊ ದಟ್ ಈಸ್ 24,000 rupees. ಸೊ ಅಲ್ಲಿಗೆ 1,20,000 rupees ನಮಗೆ ಆ್ಯಕ್ಚುಯಲ್ ರೆಂಟ್ ಸಿಗುತ್ತೆ ಹೌಸ್ ಒನ್ನಿಗೆ. ಓಕೆನಾ? ಸೊ ಹಾಕೋಣ 1,20,000 ಆ್ಯಕ್ಚುಯಲ್ ರೆಂಟ್ ಆ್ಯಂಡ್ ದೆನ್ ಇದು ಹೌಸ್ ಒನ್ನಿಗೆ. ನೆಕ್ಸ್ಟ್ ಹೌಸ್ ಟೂಗೆ ಹೇಳಿದ್ದಾರೆ 13,200 ಪರ್ ಮಂತ್ ಅಂತ. ಹಾಕೋಣ 13,200 ಪರ್ ಮಂತ್ ಇಂಟು 12. ಸೊ 13,200 ಇಂಟು 12 ಮಾಡಿಕೊಂಡ್ರೆ ನಮಗೆ 1,58,400 ಬರ್ತದೆ. ಸೊ ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ನ ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಅನ್ರಿಯಲೈಸ್ಡ್ ರೆಂಟ್ 36,000 ಕೊಟ್ಟಿದ್ದಾರೆ. ಹಾಕೋಣ ಲೆಸ್ ಅನ್ರಿಯಲೈಸ್ಡ್ ರೆಂಟ್ ದಟ್ ಈಸ್ ಆಫ್ 36,000 rupees. ಸೊ ಪ್ಲಸ್ 36,000 ಮಾಡ್ಕೊಂಡ್ರೆ ನಮಗೆ 1,22,400 ಸಿಗುತ್ತೆ. 1,22,400. ಸೊ ಹಾಕೋಣ 1,22,400. ಸೊ ಇದರಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರೆಂಟ್ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ತೊಗೋಬೇಕು. ನಾವು ಜಾಸ್ತಿ ಆಗಿದೆ ಅದನ್ನು ತೊಗೊಳ್ತೋಬೇಕು. ಸೊ ಇದರಲ್ಲಿ ಜಾಸ್ತಿ ಬಂದು 2,88,000 ಇದೆ. ಸೊ ಇದರಲ್ಲಿ ಜಾಸ್ತಿ 3 lakh ಇದೆ. ಹಾಕೊಳ್ತೋಗೋಣ. ಸೊ ಇದನ್ನು ನಾವೇನಂತ ಕರಿತೀವಿ? ಗ್ರಾಸ್ ಆ್ಯನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಇದಿಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಹೋಗಬೇಕು ನೀವು ಅನ್ರಿಯಲೈಸ್ಡ್ ರೆಂಟ್ನ. ಸೊ ಇದನ್ನು ಕನ್ಸಿಡರ್ ಮಾಡೋದಿಲ್ಲ, ಆದರೆ ಈ ಕ್ಯಾಲ್ಕುಲೇಷನಿಗೆ ಮಾರ್ಕ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ವೇಕೆನ್ಸಿ ಪೀರಿಯಡ್ ಇರುತ್ತೆ. ವೇಕೆನ್ಸಿ ಪೀರಿಯಡ್, ಸೊ ವೇಕೆನ್ಸಿ ಪೀರಿಯಡ್ನ ಲೆಸ್ ಮಾಡೋದಾದರೆ ಸೊ ವೇಕೆನ್ಸಿ ಪೀರಿಯಡ್ನ ಇನ್ಫಾರ್ಮೇಷನ್ ಕೇವಲ ಹೌಸ್ ಒನ್ನಿಗೆ ಮಾತ್ರ ಕೊಟ್ಟಿದ್ದಾನೆ. 1 ಮಂತ್ ಹೇಳಿದ್ದಾನೆ. ಸೊ ವೇಕೆನ್ಸಿ ಪೀರಿಯಡ್ಗೆ ಯಾವುದನ್ನು ಬೇಸ್ ಆಗಿ ತೊಗೋಬೇಕು ಅಂದರೆ ಸೊ ರೆಂಟ್ ಪರ್ ಮಂತ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದನ್ನು ತೊಗೋಬೇಕು. ಸೊ ಇಲ್ಲಿ ಪರ್ ಮಂತ್ ಅವರೇ ಕೊಟ್ಟಿದ್ದಾರೆ 12,000 ಅಂತ. ಸೊ 12,000 ಮಂತ್ ವೇಕೆನ್ಸಿ ಪೀರಿಯಡಿಗೆ ಬರ್ತಾ ಹೋಗುತ್ತೆ ಹೌಸ್ ಒನ್ನಿಗೆ 12,000. ಸೊ ಹೌಸ್ 2 ಹೌಸ್ 3 ಯಾವುದೂ ಇಲ್ಲ ಇನ್ಫಾರ್ಮೇಷನ್. ಸೊ 2,88,000 ಮೈನಸ್ 12,000 ಮಾಡಿಕೊಟ್ರೆ ನಮಗೆ 2,76,000 ಸಿಗ್ತಾ ಹೋಗುತ್ತೆ. ಹಾಕೋಣ 2,76,000. ಸೊ ಇದನ್ನು ಆ್ಯಸ್ ಇಟ್ ಈಸ್ 3 lakh ಬರ್ಕೊಳ್ತಾ ಹೋಗೋಣ. ಸೊ ಇದನ್ನು ನಾವು ಗ್ರಾಸ್ ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಮುನಿಸಿಪಲ್ ಟ್ಯಾಕ್ಸ್ನ ಲೆಸ್ ಮಾಡ್ತಾ ಹೋಗಬೇಕು. ಓಕೆನಾ? ಮುನಿಸಿಪಲ್ ಟ್ಯಾಕ್ಸ್, ಸೊ ಪೇಯ್ಡ್ ಬೈ ಓನರ್ ಅಂತ ಇದ್ದರೆ ಮಾತ್ರ ತೊಗೋಬೇಕು, ಟೆನೆಂಟ್ ಅಂತ ಇದ್ದರೆ ತೊಗೋಬಾರ್ದು. ಸೊ ಒಂದು ಕಡೆ ನೋಟ್ ಮಾಡಿ ಬರ್ಕೊಳ್ಳಿ ಯಾವ್ಯಾವ ಇಂಪಾರ್ಟೆಂಟ್ ಅಂದರೆ ಆ್ಯಕ್ಚುಯಲ್ ರೆಂಟ್, ಅನ್ರಿಯಲೈಸ್ಡ್ ರೆಂಟ್, ವೇಕೆನ್ಸಿ ಪೀರಿಯಡ್, ಮುನಿಸಿಪಲ್ ಟ್ಯಾಕ್ಸ್ ಆ್ಯಂಡ್ ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಕನ್ಸ್ಟ್ರಕ್ಷನ್. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ 5 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ. ಸೊ ಹಾಗಾದರೆ ಮುನಿಸಿಪಲ್ ಟ್ಯಾಕ್ಸ್ ತೊಗೊಳ್ಳೋಣ. 40,000 ಈಚ್ ಇದೆ 2 ಹೌಸ್ಗೂ ಕೂಡ. ಸೊ ಹಾಕೋಣ 40,000 ಆ್ಯಂಡ್ ದೆನ್ 40,000 ಬೋತ್ ಹೌಸ್ 1 ಆ್ಯಂಡ್ ಹೌಸ್ 2. ಸೊ 2,36,000. ಸೊ 2,60,000. ಸೊ ಇದನ್ನು ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ. ಓಕೆ? ಸೊ ಇದರಲ್ಲಿ ನಾವು ಡಿಡಕ್ಷನ್ಸ್ನ ಮಾಡ್ತಾ ಹೋಗಬೇಕು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಓಕೆ? ಸೊ ಇಲ್ಲಿ ಬಂದರೆ ಫಸ್ಟಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್, ಸೊ ಅದು 30% ಆನ್ ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ. 30% ನೆಟ್ ಆ್ಯನ್ಯುಯಲ್ ಮಾಡ್ಕೋಬೇಕು. ಸೊ 2,36,000 ಇಂಟು 30% ಮಾಡಿಕೊಟ್ರೆ ನಮಗೆ 70,800 ಬರುತ್ತೆ. 70,800 ಆ್ಯಂಡ್ ದೆನ್ 2,60,000 ಇಂಟು 30% ಮಾಡಿಕೊಟ್ರೆ ನಮಗೆ 78,000 ಸಿಗ್ತಾ ಹೋಗುತ್ತೆ. 78,000. ಸೊ ಇದು ಏನಿಲ್ಲ ನಿಲ್. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಬಾರೋಡ್ ಲೋನ್ಸ್, ಇಂಟ್ರೆಸ್ಟ್ ಆನ್ ಕನ್ಸ್ಟ್ರಕ್ಷನ್ ಲೋನ್ ಅಂತ ಬಂದಾಗ ಸೊ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ 90,000, 1,20,000, 4,50,000. ಸೊ ಮೂರನ್ನು ಹಾಕೋಬೇಕು. 90,000, 1,20,000 ಆ್ಯಂಡ್ ದೆನ್ 4 lakh. ಸೊ ಕನ್ಸ್ಟ್ರಕ್ಷನ್ ಆನ್ ಲೋನ್ನ 2 lakh ಮಾತ್ರ ತೊಗೋಬೇಕು. ಸೊ ಇಲ್ಲಿ ಹೇಳಿದ್ದಾರೆ 4,50,000 ಅಂತ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ
ಇಂಟ್ರೆಸ್ಟ್ ಆನ್ ಕನ್ಸ್ಟ್ರಕ್ಷನ್ ಲೋನ್ಗೆ ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾಗ ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನಲ್ಲಿ ಅವ್ರು ಎಷ್ಟೇ ಅಮೌಂಟ್ ಕೊಡಲಿ ಸೊ 2 ಲಕ್ಷಕ್ಕಿಂತ ಜಾಸ್ತಿ ಎಕ್ಸೀಡ್ ಆಯಿತು ಅಂದರೆ ಜಸ್ಟ್ 2 ಲಕ್ಷ ಮಾತ್ರ ತೊಗೋಬೇಕು. ಅಟ್ಲೀಸ್ಟ್ ಅಕಸ್ಮಾತ್ ಇಲ್ಲಿ 1.5 ಲಕ್ಷ ಇತ್ತು ಅಂದರೆ ಸೊ 1.5 ಲಕ್ಷ ಆಸ್ ಇಟ್ ಈಸ್ ತೊಗೋಬೇಕು. ಸೊ 2 ಲಕ್ಷಕ್ಕಿಂತ ಜಾಸ್ತಿ ಇರೋದ್ರಿಂದ ಜಸ್ಟ್ 2 ಲಕ್ಷ ಮಾತ್ರ ತೊಗೋಬೇಕು. ಸೊ 2 ಲಕ್ಷದ ಮೇಲೆ ಆದರೆ ಅದು ಎಕ್ಸಾಮ್ಟ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕನ್ಸ್ಟ್ರಕ್ಷನ್ ಲೋನಿಗೆ ಸೊ 2 ಲಕ್ಷ ಮಾತ್ರ ತೊಗೊಂಡಿದ್ದೀವಿ. ಸೊ ಈಗ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ ಇದು ಮೈನಸ್ ವ್ಯಾಲ್ಯೂ ಬರ್ತಾ ಹೋಗ್ತದೆ 2 ಲಕ್ಷ. ಸೊ ದೆನ್ 2,60,000 ಇವೆರಡು ಮೈನಸ್ ಮಾಡಿಕೊಟ್ರೆ 6,62,000 ಸಿಗ್ತಾ ಹೋಗ್ತದೆ. ಸೊ 2,36,000 ಇವೆರಡು ಮೈನಸ್ ಮಾಡಿಕೊಟ್ರೆ ನಮಗೆ 75,200 ಸಿಗ್ತಾ ಹೋಗ್ತದೆ. ಸೊ ಈ ಒಂದು ಕ್ವಶನಲ್ಲಿ ನಮಗೆ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತಾ ಹೋಗ್ತದೆ. ಸೊ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂದರೆ ಸೊ ಇವೆರಡನ್ನ ಆ್ಯಡ್ ಮಾಡಿ ಸೊ ಇದನ್ನು ಲೆಸ್ ಮಾಡಿದ್ರೆ ನಮಗೆ -62,800 ಸಿಗ್ತಾ ಹೋಗುತ್ತದೆ. ಸೊ ಈ ಒಂದು ವ್ಯಾಲ್ಯೂ ಬಂದಿರೋದ್ರಿಂದ ಸೊ ಲಾಸ್ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಈ ರೀತಿಯಾಗಿ ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಲಾಸ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡೋಂತ ನೋಡಿದ್ದೀವಿ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್.